ಹಾಯ್ ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಬಂದು ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಆದ ಜುಣಕ. ಅದನ್ನು ನಾವು ಬಿಸಿ ರೊಟ್ಟಿ, ಬಿಸಿ ಚಪಾತಿ ಮತ್ತು ಬಿಸಿ ಅನ್ನ ಜೊತೆ ಮಸ್ತ್ ಕಾಂಬಿನೇಷನ್ ಇರುತ್ತೆ. ಯಾರ ಮನೆಯಲ್ಲಿ ತರಕಾರಿ ಇರಲ್ಲ ಅವ್ರ ಮನೆಯಲ್ಲಿ ಬಿಸಿ ಬಿಸಿಯಾಗಿ ಈ ಥರ ಜುಣಕ ಮಾಡ್ಕೊಂಡು ತಿಂತೀವಿ. ಹಾಗೆ ಫಂಕ್ಷನಲ್ಲೂ ನಾವು ಮಾಡ್ತೀವಿ ಕಾಮನ್ ಆಗಿ. ಯಾವ ಥರ ಇದೆ ಟೇಸ್ಟ್ ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ನಾವು ಇದಕ್ಕೆ ಹಸಿಮೆಣಸಿಕಾಯಿ ಯೂಸ್ ಮಾಡ್ತೀವಿ. ಒಣ ಖಾರನ ಯೂಸ್ ಮಾಡ್ತಾರೆ, ಅಂದರೆ ಕೆಂಪು ಖಾರನ. ಆದರೂ ಈ ಥರ ಹಸಿಮೆಣಸಿ ಖಾರನ ಈ ಥರ ಕಲ್ಲಲ್ಲೇ ಕುಟ್ಕೊಂಡು ಮಾಡಿದರೆ ಅದು ಟೇಸ್ಟೇ ಬೇರೆ ಇರುತ್ತೆ. ಒಂದ್ಸಲ ನೀವು ಟ್ರೈ ಮಾಡಿ ನೋಡ್ಬೋದು. ಹಸಿಮೆಣಸಿಕಾಯಿ, ಜೀರಿಗೆ, ಉಪ್ಪಾಕಿ ಚೆನ್ನಾಗಿ ಕುಟ್ಕೊಂಡಿವಿ. ಹಾಗೆ ಅದ್ರ ಜೊತೆಗೆ ಹಸಿ ಶೇಂಗಾನ ಚೆನ್ನಾಗಿ ಕುಟ್ಕೊಂಡು ಇಟ್ಕೊಂಡೈತಿ. ಇದರಲ್ಲಿ ಹುರಿದ ಶೇಂಗಾನ ಯೂಸ್ ಮಾಡಿಲ್ಲ. ಆಮೇಲೆ ಒಂದು ಕಡಾಯಿ ತೊಗೊಂಡು ಅದಕ್ಕೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ, ಜೀರಿಗೆ, ಸಾಸಿವೆ ಹಾಕಿ, ಒಂದಿಷ್ಟು ಕರಿಬೇವು ಹಾಕಿ ಚಟ್ಪಟ್ ಅಂತ ಅನಿಸ್ತಾ ಇದ್ವಿ. ಆಮೇಲೆ ಅದಕ್ಕೆ ನಾವು ಕುಟ್ಟಿಟ್ಕೊಂಡಿದ್ವಂಥ ಹಸಿಮೆಣಸಿಕಾಯಿದ ಪೇಸ್ಟನ್ನು ಹಾಕಿ ಚೆನ್ನಾಗಿ ಹಸಿ ವಾಸನೆ ಹೋಗುವವರೆಗೆ ಫ್ರೈ ಮಾಡ್ಕೋಬೇಕು. ಸೊ ಇದು ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ನಾನು 2 ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ. ಸೊ ಇಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು, ಹಸಿ ಅಂಶ ಇರಬಾರ್ದು. ಹಸಿ ವಾಸನೆ ಹೋದರೆ ಸಾಕು, ತುಂಬ ಟೇಸ್ಟಿಯಾಗಿ ಪಲ್ಯ ಬರುತ್ತೆ. ಆಮೇಲೆ ಅದಕ್ಕೆ 1 ಟೊಮೆಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಇಲ್ಲಿ ತರಕಾರಿ ಹಾಕಿ ಕುಟ್ಕೊಂಡು ಇಟ್ಕೊಳ್ಳೋಂಥ ಹಸಿ ಶೇಂಗಾದ ಪುಡಿಯನ್ನು ಹಾಕ್ತಾಯಿದ್ದೀನಿ. ಹಾಗೆ ಮಿಕ್ಸ್ ಮಾಡಿ ಅದಕ್ಕೆ 1 ಟೀ ಸ್ಪೂನ್ ಅರಿಶಿಣದ ಪುಡಿ ಹಾಕ್ತಾಯಿದ್ದೀನಿ. ಆಮೇಲೆ ಅದಕ್ಕೆ 1 ಕಪ್ ನೀರು ಹಾಕಿ ಕುದಿಯೋದಕ್ಕೆ ಇಡ್ತೀನಿ. ಮನೆಯಲ್ಲಿ ತರಕಾರಿ ಇಲ್ಲ ಅಂದರೆ ಈ ಥರ ನಮ್ಮ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಜುಣಕ ಮಾಡ್ಕೊಂಡು ತಿಂದು ನೋಡ್ರಿ, ಎಷ್ಟು ಟೇಸ್ಟಿಯಾಗಿ ಬರುತ್ತೆ ಅಂಥೇಳಿ. ಇದನ್ನು ನಾವು ಬಿಸಿ ಬಿಸಿ ತಿಂದರೆ ಅಷ್ಟೇ ಇದರ ರುಚಿ ಬೇರೆ. ಸೊ ಇದು ತಣ್ಣಗಾದ್ಮೇಲೆ ಅಷ್ಟು ಟೇಸ್ಟಿ ಅನಿಸೋದಿಲ್ಲ. ಆಮೇಲೆ ಇಲ್ಲಿ ನಾನು ಒಂದು ಬೌಲ್ ತೊಗೊಂಡು ಅದಕ್ಕೆ 4 ಟೇಬಲ್ ಸ್ಪೂನ್ ಕಡಲೆ ಹಿಟ್ಟು ತೊಗೊಂಡು ಅದಕ್ಕೆ 2 ಕಪ್ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಇಲ್ಲಿ ಯಾವುದೇ ಥರ ಲಮ್ಸ್ ಬರಬಾರ್ದು, ಅಂದರೆ ಗಂಟಾಗಿ ಇರಬಾರ್ದು. ಸ್ಮೂತ್ ಬ್ಯಾಟ್ರನ್ನ ನಾವು ರೆಡಿ ಮಾಡ್ಕೋಬೇಕು. ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾನು ಪಲ್ಯಗೆ ರೆಡಿ ಮಾಡ್ಕೊಂಡಿದ್ದಂಥ ಕಡಾಯಿಯಲ್ಲಿ ಇದನ್ನು ಹಾಕ್ತಾಯಿದ್ದೀನಿ. ನೋಡ್ಬೋದು, ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಹೋಗ್ತೀನಿ. ಇದು ಜಲ್ದಿನೇ ಗಟ್ಟಿಯಾಗುತ್ತೆ. ಹಾಗಾಗಿ ಇದು ಕಡಲೆ ಹಿಟ್ಟು ಯೂಸ್ ಮಾಡೋದ್ರಿಂದ ಸ್ವಲ್ಪ ಚೆನ್ನಾಗಿ ಕುದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾನು ಮತ್ತೊಂದು 2 ಕಪ್ ನೀರು ಹಾಕಿ ಸ್ವಲ್ಪ ಅಳುಸಾಗಿ ಮಾಡಿ ಇಡ್ತೀನಿ. ಸೊ ಇದರಿಂದ ಸ್ವಲ್ಪ ಜಾಸ್ತಿ ನೀರಿನ ಅಂಶ ಇರೋದರಿಂದ ಚೆನ್ನಾಗಿ ಕುದಿಯುತ್ತೆ. ಸೊ ಹಾಗಾಗಿ ಅದು ಕಡಲೆ ಹಿಟ್ಟಿನ ಹಸಿ ವಾಸನೆ ಹೋಗುತ್ತೆ. ಇದರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಈ ಥರ ನೀರು ಹಾಕಿ ಕುದಿಸ್ಕೋತೀನಿ. ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಆಲ್ರೆಡಿ ನಾನು ಹಸಿಮೆಣಸಿಕಾಯಿನಲ್ಲಿ ಕುಟ್ಟುವ ಟೈಮ್ನಲ್ಲಿ ನಾನು ಒಂದಿಷ್ಟು ಉಪ್ಪು ಹಾಕಿದ್ದೆ. ಹಾಗಾಗಿ ನಾನು ಇಲ್ಲಿ ಸ್ವಲ್ಪ ಟೇಸ್ಟ್ ನೋಡಿ ನಾನು ಮತ್ತು ಬೇಕಾದರೆ ಅಂತ ಒಂದಿಷ್ಟು ಉಪ್ಪು ಹಾಕಿದೆ. ಆಮೇಲೆ ಕೊತ್ತಂಬರಿ ಸೊಪ್ಪಿನಿಂದ ಗಾರ್ನಿಷ್ ಮಾಡಿದರೆ ನಮ್ಮ ಉತ್ತರ ಕರ್ನಾಟಕ ಶೈಲಿಯ ಜುಣಕ ರೆಡಿ ಆಯಿತು. ಈ ಥರ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಜುಣಕ ಮಾಡಿ ತಿಂದರೆ ಪ್ಲೀಸ್ ನಾನು ಕಮೆಂಟ್ ಮಾಡಿ ಹೇಳಿ, ಅಥವಾ ನೀವು ಯಾವ ಥರ ಮಾಡ್ತೀರಂತ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹೀಗೆ ನಮಗೆ ಸಪೋರ್ಟ್ ಮಾಡ್ತಾಯಿರಿ. ಮತ್ತು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ವಂದನೆಗಳು.